ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ತಿಳ್ಕೊಂಡಿದ್ದೀವಿ ಹೌದಾ. ಸೊ ನಿನ್ನೆ ನಾವು ಸುತ್ತಳತೆ ಅಂದ್ರೇನು, ಚೌಕದ ಸುತ್ತಳತೆಯನ್ನು ಕಂಡಿಡಿದ ಸೂತ್ರ ಏನು, ಆಮೇಲೆ ಆಯತದ ಸುತ್ತಳತೆಯನ್ನು ಕಂಡಿರ್ತಕ್ಕಂಥ ಸೂತ್ರ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಮೊರಾರ್ಜಿನಲ್ಲಿ ಕೂಡ ಅದರ ಮೇಲಿನ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತ ಹೇಳ್ಬಿಟ್ಟು ಇವತ್ತು ತಿಳ್ಕೊಂಡು, ಮೊರಾರ್ಜಿ ಇರ್ಬೋದು, ಆದರ್ಶ ಇರ್ಬೋದು, ಎಲ್ಲ ವಸತಿ ಶಾಲೆಗಳನ್ನು ಪ್ರವೇಶ ಪರೀಕ್ಷೆಯಲ್ಲಿ ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ. ಇಲ್ಲಿ ನೋಡೋಣ, ಇದು ಒಂದು ಪ್ರಶ್ನೆ ಪ್ರಕಾರ ಏನು, ಆಯತಾಕಾರದ 4 ಮೀಟರ್ ಮತ್ತೆ ಅಗಲ 3 ಮೀಟರ್ ಇದೆ, ಆಗ ಸುತ್ತಳತೆ ಎಷ್ಟು ಅಂತ ಕೇಳೋಣ. ಅವಾಗ ನಾವು ಏನು ಮಾಡಬೇಕು ಅಂತಂದ್ರೆ ಈ ಥರದ ವಾಕ್ಯ ರೂಪದ ಪ್ರಶ್ನೆ ಕೊಡ್ತಾನ, ಕೆಲವೊಂದ್ಸರಿ ಚಿತ್ರ ರೂಪದ ಪ್ರಶ್ನೆ ಕೊಡ್ತಾನೆ. ಈಗ ಇದನ್ನ ನಾವೇನ್ ಮಾಡಬೇಕು, ಆಯತಾಕಾರದ ನೆಲದ ಉದ್ದ ಎಷ್ಟೈತೆ ಅಂತ 4 ಮೀಟರ್ ಅಂತ ಹೇಳಿದ್ರೆ, ಆಮೇಲೆ ಅದೇ ಎಷ್ಟೈತೆ ಅಂತ ಹೇಳೋಣ ಹೌದಾ. ಇವಾಗ ನಾವು ಈ ಥರ ಒಂದು ನಾವು ಚಿತ್ರವನ್ನು ಹಾಕಬೇಕಾಗುತ್ತೆ, ಒಂದರ ರಫ್ ಅಂತ ಕೊಟ್ಟಿರ್ತಾರೆ ಅಲ್ಲಿ. ಸೊ ಇವಾಗ ನಾವು ಸುತ್ತಳತೆ ಕಂಡುಹಿಡಿಬೇಕಂದ್ರೆ 2 ಉದ್ದ ಮತ್ತೆ ಆಗಲ್ಲ ಹೌದಾ. ಇದು ಆಯತದ ಸುತ್ತಳತೆ ಕಂಡುಹಿಡಿದಂಥ ಸೂತ್ರ ಏನು, 2 ಉದ್ದ ಎಲ್ಲ ಉದ್ದ ಬಿ ಅಂದ್ರೆ ಆಗಲ್ಲ ಹೌದಾ. ಈಗ 2 ಹಾಕ್ತೀವಿ, ಎಲ್ಲ ಎಷ್ಟೈತೆ 4, ಉದ್ದ ಎಷ್ಟೈತೆ 3, 4 3 7, ಆಮೇಲೆ ಇಂಟು 2 ಹೌದಾ. ಅದನ್ನು ಗುಣಿಸ್ಬೇಕು, ಯಾಕಪ್ಪ ಅಂದ್ರೆ 2 ಉದ್ದ 2 ಅಗಲ, ಅದಕ್ಕೋಸ್ಕರ 2 ಉದ್ದ 2 ಅಗಲವನ್ನು ಉದ್ದ ಅಗಲವನ್ನು ಕೂಡಿಸ್ಕೋಬೇಕು, 2ರಿಂದ ಗುಣಿಸ್ಬೇಕು. ಅವಾಗ ನಮ್ಗೆ ಏನು ಸಿಗುತ್ತೆ, ಒಂದು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಒಂದು ಸುತ್ತಳತೆ ಸಿಗ್ತದೆ ಹೌದಾ. 2 7 14. ಇಲ್ಲಿ ಏನು ಕೊಟ್ಟ, ಮೀಟರ್ ಕೊಟ್ಟಿದ್ದಾನೋ ಸೆಂಟಿಮೀಟರ್ ಕೊಟ್ಟಿದ್ದಾನೋ, ಅದು ಒಂದು ನಾನು ಬೇಸ್ನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ 14 ಮೀಟರ್. ಈಗ ನೋಡ್ಬೇಕು, ನಿಮ್ಗೆ ಆನ್ಸರ್ ಹೇಳ್ಕೊಟ್ಟಿದ್ದಾನೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 14 ಮೀಟರ್ ಅಂತಿದೆ, 14 ಸೆಂಟಿಮೀಟರ್. ನೀವೇನು ಮಾಡ್ಬಿಟ್ರಿ, 14 ಬಂತು ಅಂತ ಹೇಳ್ಬಿಟ್ಟು ಯಾವ್ದು ಮಾಡ್ಬಿಟ್ರಿ ರೌಂಡ್ ಮಾಡ್ಬಿಟ್ಟು ಅಲ್ಲಿ ಬೇಸ್ ನೋಡ್ಬೇಕು. ಪ್ರಶ್ನೆ ಯಾವ ಕೊಟ್ಟಿದ್ದಾನೆ, 4 ಮೀಟರ್ ಕೊಟ್ಟಿದ್ದಾನೋ 4 ಸೆಂಟಿಮೀಟರ್ ಕೊಟ್ಟಿದ್ದಾನೋ ಹೌದಾ. ಸೆಂಟಿಮೀಟರ್ ಮೀಟರ್ಗಿಂತ ಚಿಕ್ಕದು ಹೌದಾ. ಸೊ ನೋಡ್ಬೇಕು, ಅವಾಗ 14 ಮೀಟರ್. ಸೊ ನಿಮ್ಮ ಉತ್ತರ ಯಾವಾಗ ಆಗ್ಬೇಕು, ಅವಾಗ 14 ಮೀಟರ್ ಸೇರನ್ನ ಮಾಡಬೇಕು ಹೌದಾ. ಅರ್ಥ ಆಗ್ತಿದೆನಾ. ಈಗ 2ನೇ ಪ್ರಶ್ನೆ, ಆಯತಾಕಾರದ ಕೈಕೊಟ್ಟದ ಉದ್ದ. ಆಯತ ಅಂತಂದ್ರೆ ಏನಂತ ಕೇಳಿ ನಾನು, ಆಯತ ಅಂದ್ರೆ ಏನಂತ ಕೇಳಿನಿ, ಅಭಿಮುಖ ಭಾಗಗಳು ಏನಾಗಿರ್ತಾವ ಸಮನಾಗಿರ್ತಾವ, ಉದ್ದ ಉದ್ದ ಸಮನಾಗಿರುತ್ತೆ, ಅಗಲ ಸಮನಾಗಿರುತ್ತೆ ಹೌದಾ. ಸೊ ಆಯತಾಕಾರದ ಕೈಕೊಟ್ಟದ ಉದ್ದವು ಆಯತಾಕಾರ ಉದ್ದವು 10 ಮೀಟರ್ ಐತೆ. ಎಷ್ಟು ಐತೆ, ಅದರ ಅಗಲ 8 ಮೀಟರ್. ಈ ತೋಟದ ಸುತ್ತ ಇದೊಂದು ಆಯ್ತ ಅಗಲ ಉದ್ದ ಕೊಟ್ಟ ಅಗಲ ಕೊಟ್ಟ. ಈ ತೋಟದ ಸುತ್ತ ನಾವು ತಂತಿ ಬೇಲಿ ಹಾಕ್ಬೇಕು ಅಂತ ಹೇಳಿದ್ವಿ. ಏನಂತ ಹೇಳೋಣ, ಎಷ್ಟು 4 ಸುತ್ತ ಹಾಕ್ಬೇಕಂತ ಹೇಳಿ. ಎಷ್ಟು ಸುತ್ತ ಹಾಕ್ಬೇಕು ಅಂತ ಹೇಳೋಣ. ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ನಾವು ಸುತ್ತಳತೆ ಕಂಡುಹಿಡಿಯಬೇಕು. ಸುತ್ತಳತೆ ಎಷ್ಟಾಗುತ್ತೆ, ನೀವು ಇಷ್ಟೆಲ್ಲ ಸೂತ್ರ ಹಾಕಲ್ವ, ಸುತ್ತಳತೆ ಕೆಳಗಡೆ ಡೈರೆಕ್ಟ್ ಮಾಡಿಕೊಳ್ಳೋದು. ನೀವು ಈ ಸೂತ್ರ ಹಾಕಬೇಕಂತ ಹೇಳಿಲ್ಲ. 10 8 15. ಈಗ ಎಷ್ಟಿರುತ್ತೆ, ಅವಾಗ ಎಷ್ಟಾಗುತ್ತೆ, ಅದು 28 28 8 28 36. ಸೊ 36 ಮೀಟರ್ ಬಂತು ಹೌದಾ. ಇದು ಸುತ್ತಳತೆ ಎಷ್ಟಪ್ಪ, 36 ಮೀಟರ್. ಸೂತ್ರ ಹಾಕೊಂಡು ಮಾಡೋಣ, L ಪ್ಲಸ್ ಬಿ. ಅವಾಗ L ಎಷ್ಟೈತೆ 10 ಐತೆ, ಬಿ ಎಷ್ಟೈತೆ 8 ಐತೆ, 15 ಹೌದಾ. ಈಗ 2 × 15 ಎಷ್ಟಾಯ್ತು, ಸೂತ್ರ ಹಾಕೊಂಡು ಅಷ್ಟೇ ಗೊತ್ತು. ಸುತ್ತ ನಾವು ಕೊಡಿಸ್ಬಿಟ್ಟು ಅಷ್ಟೇ ಗೊತ್ತು. ಇಲ್ಲಿ ಸುತ್ತಳತೆ ಬಂದಾಗ ನೀವು ಸೂತ್ರ ಹಾಕ್ತಾ ಹೋಗೋಣ, ಡೈರೆಕ್ಟ್ ಆಗಿ ಕೊಡಿಸ್ಬಿಟ್ಟು ಸುತ್ತಳತೆ ಬಂದಾಗ ಅವಾಗ ಸುತ್ತಳತೆ ಕಂಡುಹಿಡ್ಬಿಟ್ಟು ಇವಾಗ ಏನು ಮಾಡ್ಬೇಕು, ಮತ್ತೆ ಎಷ್ಟು ಸಂಖ್ಯೆದ ಈಗ 1 ಅದಕ್ಕೆ 36 ಆಗಬೇಕಾಗುತ್ತೆ. ಈಗ ಸುತ್ತಿ ಎಷ್ಟು ಹಾಕ್ಬೇಕು ಅಂತ ಹೇಳೋಣ, ಮಾಡಬೇಕು ಅದೇ ಏನು ಮಾಡಬೇಕು, ಅವಾಗ ನಾವು 36 ಇಂಟು 4 ಯಾಕಂದ್ರೆ ನಾವು ಹೆಸರು ಹಾಕ್ಬೇಕಂತ ಹೇಳೋಣ. ಅವಾಗ 4 24
ಮೂರಲೆ 12 14 ಎಷ್ಟು ಮಿನಿಟ್ ಅದು ಎಷ್ಟು ಮಿನಿಟ್ ಬೇಕಾಗ್ತದೆ ನಮಗೆ ನಾವು ಸುತ್ತಾಡೋದಕ್ಕೆ ಫಸ್ಟ್ ಸುತ್ತಾಡಕ ಕಂಡಿಡಬೇಕು ಆಮೇಲೆ ಎಷ್ಟು ಸರಿ ಅಂತ ಅದನ್ನ ನೋಡಿ ನಾವು ಏನು ಮಾಡಬೇಕು ಗುಣಿಸ್ಬೇಕು ಅವಾಗ ಸಿಗ್ತದೆ ಈಗ ಇದು ನಮ್ಮ ಆಯ್ಕೆ ಚೌಕ ಚೌಕ ಏನು ಕೇಳಿದ್ದೆ ನಾನು ಚೌಕ ಏನು ಕೇಳಿದ್ದೆ ಎಲ್ಲ ಇವಾಗ ಇದು ಕೂಡ ಬಾಕ್ಸ್ ಇದು ಕೂಡ ಬಾಕ್ಸ್ ಆದ್ರೆ ಇದು ಡಿಫರೆನ್ಸ್ ಇದೆ ಇದು ಇವಾಗ ಇದು ಎಲ್ಲಾ ಬಾವುಗಳು ಇಲ್ಲಿ ನೋಡಿ ಚೌಕನಾಗ ಎಲ್ಲಾ ಉದ್ದ ಏನಾಗಿರುತ್ತೆ ಒಂದೇ ಆಗಿರ್ತದೆ ಅರ್ಥ ಆಗ್ತದಲ್ಲ ಆಯತದಲ್ಲಿ ಉದ್ದ ಬೇರೆ ಇರ್ತದೆ ಆಗಲ್ಲ ಅರ್ಥ ಅರ್ಥ ಅದೇ ಈಗ ಚೌಕಾಕಾರದ ಉದ್ದ ಒಂದು ಚೌಕ ಕೊಟ್ಟಿದ್ದಾನೆ ಆ ಉದ್ದ ಎಷ್ಟು ಐತಪ್ಪ ಅಂತ ಹೇಳಿದಾನೆ 15 ಮೀಟರ್ ಅಂತ ಹೇಳಿದಾನೆ ಹಾಗಾದ್ರೆ ಅದರ ಸುತ್ತಳತೆ ಎಷ್ಟಿರ್ತದೆ ಎಷ್ಟಿರುತ್ತೆ ನೋಡೋಣ ಸುತ್ತಳತೆ ಅಂದ್ರೆ ಕಪ್ಪು ನಿಮ್ಮ ಉತ್ತರ ಕಪ್ಪು 60 ಸೆಂಟಿಮೀಟರ್ ಕಪ್ಪು ಚೌಕದ ಸುತ್ತಳತೆ 4 ಇಂಟು ಬಾಹು ಹೌದಾ ಈಗ 4 ಅಲ್ಲ ಬಾಹುಕ್ಕೆ 4 ಬಾಹಿನ ಉದ್ದ ಎಷ್ಟಾಯ್ತು 15 ಆಗ್ತದೆ 60 ನೀವು 60 ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್ ಅಲ್ಲ ಎಷ್ಟು 60 ಈ ತರ ನಾವು ಚೌಕದ ಸುತ್ತಳತೆಯನ್ನು ನೋಡಬಹುದು ಇನ್ನು ನೆಕ್ಸ್ಟ್ ಇಲ್ಲಿ ಅದೇ ತರ ಚೌಕದ ಸಂಬಂಧಿಸಿದಾಗ ಈಗ ಆಯ್ಕೆ ಮಾಡಿರೋಲ್ಲ ಫಸ್ಟ್ ನಾವು ಸುತ್ತಳತೆ ಫಸ್ಟ್ ನಾವು ಸುತ್ತಳತೆಯನ್ನು ಕಂಡುಹಿಡ್ಕೊಂಡು ಆಮೇಲೆ ಏನು ಮಾಡೋದನ್ನ ಗುಣಿಸಿ ಎಷ್ಟು ಸುತ್ತಳತೆ ಸೇಮ್ ಅದೇ ತರ ಇದೆ ಅಲ್ಲಿ ಆಯ್ಕೆ ಮಾಡಿ ಇಲ್ಲಿ ಚೌಕ ಮಾಡಬೇಕು ಒಂದು ಚೌಕಾಕಾರದ ಉದ್ದ 85 ಮೀಟರ್ ಇದೆ ಎಷ್ಟಾಯ್ತದು ಮೊರಾಠಿ ಒಳಗ ಚಿತ್ರ ಕೊಟ್ಬಿಡ್ತಾನೆ ನನಗೆ ಚಿತ್ರ ಕೊಡಲಾದ್ರೆ ಅಷ್ಟೇ ಇಲ್ಲಿ ಒಂದು ಚೌಕಾಕಾರದ ಉದ್ದ ಎಷ್ಟೈತೆ ಅಂತ ಹೇಳ್ತಕ್ಕ ನಾವು 85 ಮೀಟರ್ ಅಂತ ಹೇಳ್ತಾರೆ ಹಾಗಾದ್ರೆ ಈ ಮೈದಾನದ ಸುತ್ತ 4 ಸುತ್ತು ಓಡ್ತಾನೆ ಒಬ್ಬ ವ್ಯಕ್ತಿ ರಾಮ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದ್ರೆ 4 ಸುತ್ತು ಓಡ್ತಾನೆ 4 ಸುತ್ತು ಓಡಿದಾಗ ಅವನು ಒಟ್ಟು ಎಷ್ಟು ಓಡದ ಅವಾಗ ನಾವೇನ್ ಮಾಡ್ಬೇಕು ಫಸ್ಟ್ ಏನ್ ಮಾಡಬೇಕು ನಾವು ಈ ಒಂದು ಚೌಕಾಕಾರದ ಸುತ್ತಳತೆ ಕಂಡಿಡ್ತೀವಿ ಚೌಕಾಕಾರದ ಸುತ್ತಳತೆ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ 4 ಇಂಟು ಬಾಹು ಯಾಕೆ 4 ಕಂಡಿದ್ದೀವಿ 4 ಬಾಹುಗಳಾಗ ಹೋಗಿಲ್ಲ 4 ಬಾಹುಗಳಾಗ ಬಾಹಿನ ಉದ್ದ ಎಷ್ಟೈತೆ 85 ಈಗ 85 ಇಂಟು 4 ಯಾಕಂದ್ರೆ 4 ಬಾಹುಗಳಾಗ ಒಂದು ಬಾಹು 85 ಮೀಟರ್ ಐತೆ 4 ಐತೆ 20 4 ಐತೆ 4 ಐತೆ 32 ಇದು ನೋಡಿ ಇದರ ಸುತ್ತಳತೆ ಎಷ್ಟು ಬಂತು ಸುತ್ತಳತೆ 340 ಮೀಟರ್ ಬಂತು ಎಷ್ಟು ಬಂತು ಒಂದು ಸುತ್ತು ಇಲ್ಲಿಂದ ಹಿಡಿದು ಇಲ್ಲಿ ಬರೋಕ್ಕೆ ಎಷ್ಟು ಬರ್ತದೋ ಅಂತ ಸುತ್ತಿನ ಎಷ್ಟು ಓಡ್ತಾನವ 4 ಅವಾಗ ಏನ್ ಮಾಡ್ಬೇಕು ನಾವು 340 ಇಂಟು 340 ಇಂಟು ಯಾಕಂದ್ರೆ 4 ಸುತ್ತು ಕೊಡ್ತೀವಿ ಒಂದ್ ವೇಳೆ 2 ಸುತ್ತು ಕೊಡಿದ್ರೆ 2 ಹಾಕಬೇಕು 4 ಸುತ್ತು ಕೊಡಿದ್ರೆ ಹೌದಾ 4 ಸೊನ್ನೆ 0 4 ನಾಲ್ಕಳೆ 4 ನಾಲ್ಕಳೆ ಒಂದಷ್ಟೇ 4 4 12 1 13 ಇದು ಆಪ್ಷನ್ ಯಾವುದು ಯಾವುದು 1360 ಮೀಟರ್ಗೆ ವೆರಿ ಗುಡ್ ಈ ತರ ಮೊರಾಠಿ ಒಳಗ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಕಂಪಲ್ಸರಿ ಇರುತ್ತೆ ನೀವು ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನ್ ಕೇಳೋಣ ಮೀಟರ್ ಕೇಳಿದ್ರು ಸೆಂಟಿಮೀಟರ್
ಈಗ ಕೇಳ್ಬೇಕಾನೆ ಚೌಕಾಕಾರದ ಉದ್ದ 10 ಮೀಟರ್ ಇದರ ಸುತ್ತಳತೆ ಎಷ್ಟು ಅಂತ ಕೇಳಬೇಕು. 10 40 ಇಷ್ಟು ಈ ಪ್ರಶ್ನೆ ಕೇಳಲ್ಲ. ಏನ್ ಮಾಡ್ತಾನೆ, ಒಂದು ಚೌಕಾಕಾರದ ಉದ್ದ 10 ಮೀಟರ್ ಇದೆ, ಒಬ್ಬ ವ್ಯಕ್ತಿ 5 ಸರಿ ತಿರುಗ್ತಾನೆ, ಹಾಗಾದ್ರೆ ಎಷ್ಟಾಗ್ತದೆ? 10 ಎಷ್ಟಾಯ್ತು? 40 ಆಯ್ತು. ಆ 40 ಎಷ್ಟು ಸರಿ ತಿರುಗ್ತಾನವ? 5 ಸರಿ. ಹಾಗಾದ್ರೆ 5 0 0 ಆಗುತ್ತೆ 20. 200 ಮೀಟರ್ 200 ಮೀಟರ್ ತಿರುಗ್ತಾನೆ. ಈ ತರದ ಪ್ರಶ್ನೆಗಳಲ್ಲಿ ಅಪ್ಲೈ ಮಾಡಿ ಕೇಳಬೇಕು. ಅರ್ಥ ಆಯ್ತಾ? ಈ ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉತ್ತರವನ್ನ ಗುರ್ತಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದಾಗ ನಿಮಗೆ ಒಳ್ಳೆಯ ಒಂದು ಅಂಕ ಸಿಗ್ತವೆ. ಅರ್ಥ ಆಯ್ತಾ? ಇದನ್ನ ಬರ್ಕೊಂಡು ಜಸ್ಟ್ ಕಂಟಿನ್ಯೂ ಮಾಡಿ. ಧನ್ಯವಾದ.